ಅವೈಲಬಲ್ ಇದೆ ನೋಡಿ. ಜಡೆ ಹಾಕೊಂತೀನಿ, ಓಕೆ. ಇವಾಗ ನಾನು ಸ್ಪ್ರೇ ಮಾಡಿದೀನಿ, ಹೀಗೆ ತಲೆ ಇಟ್ಕೊಂಡಿರೋದ್ರಿಂದ ಇದು ಕರೆಕ್ಟಾಗಿ ಕೂತಿದೆ. ಬಟ್ ಇವಾಗ ಅವ್ರು ಮಾಡ್ತಾ ಮಾಡ್ತಾ ಫಂಕ್ಷನ್ ಏನಾಗುತ್ತೆ, ಜಡೆ ಹಿಂಗೆ ಮೂವ್ ಆಗೇ ಆಗತ್ತೆ ಅಲ್ವಾ. ಮೂವ್ ಆದಾಗ ಏನಾಗುತ್ತೆ, ಬೇಬಿ ಹೇರ್ಸ್ ಎಲ್ಲ ಹೊರಗಡೆ ಬರುತ್ತೆ. ಬೇಬಿ ಹೇರ್ಸ್ ಎಲ್ಲ ಕಟ್ ಆಗಿರೋ ಹೇರ್ಸ್ ಎಲ್ಲ ಹೊರಗಡೆ ಬರುತ್ತೆ. ಸೊ ಹಾಗಾಗಿ ಈ ಹೇರ್ನ ನೀಟಾಗಿ ಎಣ್ಕೊಂಡು ಬನ್ನಿ ಇಲ್ಲಿವರೆಗೂ ಎಣ್ಕೊಂಡು ಬಂದಾದ್ಮೇಲೆ ರಬ್ಬರ್ ಬ್ಯಾಂಡ್ ಹಾಕೊಳ್ಳಿ. ನಿಮ್ಗೆ ಮಾರ್ಕೆಟ್ ಅಲ್ಲಿ ಜಡೆ ನೆಟ್ ಅವೈಲಬಲ್ ಇದೆ. ಇದೆಲ್ಲ ನಿಮ್ಗೆ ತುಂಬಾ ಏನು ಖರ್ಚಾಗೋದಿಲ್ಲ. ಬಟ್ ಪರ್ಫೆಕ್ಟ್ ಫಿನಿಶಿಂಗ್ ಪ್ರೊಫೆಷನಲ್ ವರ್ಕ್ ಬೇಕು ನಿಮ್ಗೆ. ನೀವು ಮಾಡಿರೋ ವರ್ಕು ಹೆಸರಾಗಬೇಕು ಅಂತಂದಾಗ ಕೆಲವೊಂದನ್ನ ನೀವು ಅಡಿಷನಲ್ ಆಗಿ ಆಡ್ ಆನ್ ಮಾಡ್ಬೇಕಾಗತ್ತೆ. ಈ ಮ್ಯಾಮ್ 100 ರೂಪಾಯಿ ಕೊಡ್ತಾರೆ, ಇವ್ರಿಗೆ ಏಂತಿಗೆ ಇವೆಲ್ಲ ಹಾಕೋದು ಅಂತ ಹೋದ್ರೆ ಅವರು ಏನ್ ಕಾಸ್ಟ್ ನಮ್ಗೆ ಪೇ ಮಾಡಿದಾರೆ, ಫೀಸ್ ಪೇ ಮಾಡಿದಾರೆ, ಅದನ್ನ ಅವ್ರು ಯಾರಿಗೂ ಹೇಳಲ್ಲ. 100 ರೂಪೀಸ್ ಮಾಡೋರೆ ಅಂತ ಹೇಳಲ್ಲ, 500 ಕೊಟ್ಟು ಮಾಡಿಸ್ಕೊ ಬಂದೆ ಅಂತಾನೆ ಹೇಳೋದು. ಇವರೇ ನಮ್ದು ಪ್ರೈಸ್ ನ ಜಾಸ್ತಿ ಮಾಡೋದು. ಹೇರ್ ಸ್ಟೈಲು ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ನೀವು ಇಲ್ಲಿ ಕಲಿಯಕ್ ಬಂದಿರೋದು ಸೊಸೈಟಿ ಲುಕ್ನ. ಸೊಸೈಟಿ ಲುಕ್ ಅಂದ್ರೆ ಏನು, ನಾವು ಜನಗಳ ಮಧ್ಯೆ ಮಾಡುವಂತ ಕೆಲಸ. ಆ ಒಂದು ಲುಕ್ನ ನೀವು ಕಲಿಯಕ್ ಬಂದಿದ್ದೀರಾ. ಸೊ ಹಂಗಾಗಿ ಜನಕ್ಕೆ ಏನ್ ನೀಡಿರುತ್ತೆ ಅದನ್ನ ನೀವು ಕೊಡಬೇಕು. ಸೊ ಏನೇನೋ ಇಂಟರ್ನ್ಯಾಷನಲ್ ಹೇರ್ ಸ್ಟೈಲ್ ಎಲ್ಲ ಮಾಡಿಸ್ಕೊಂತಾರ, ನಾನು 16 ಪಿನ್ ಚುಚ್ಚಿ ಮಾಡಿದ್ವಲ್ಲ ಅದನ್ನ ಯಾರು ಮಾಡಿಸ್ಕೊಂತಾರ, ಇರಿಟೇಷನ್. ಜಸ್ಟ್ ಅದು ನೋಡೋದಕ್ಕಷ್ಟೇ, ಶೋಯಿಂಗ್ಗೆ. ಮತ್ತೆ ನಾವು ಪಿನ್ ಮೆಥಡ್ ಕಲೀಲಿ ಅನ್ನೋದಕ್ಕೋಸ್ಕರ ಕೆಲವೊಂದಿನ, ಈಗ ನಾನು ಸ್ಯಾರಿ ಮಾಡಿದಾಗ್ಲೂ ಕೂಡ ಅದೇ ಹೇಳಿದೆ, 15 ತರ ಸ್ಯಾರಿ ಯಾರು ಉಡ್ಸ್ಕೊಳ್ಳಲ್ಲ, ಎಲ್ಲೋ ರೇರು. ಬಟ್ ಅದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಪಿನ್ ಅಂದ್ರೆ ಒಂದೇ ಸ್ಯಾರಿ ಕೊಟ್ರೆ ನೀವು ಒಂದಕ್ಕೇನೆ ಪಿನ್ ಹಾಕಿ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ, ಬೋರ್ ಅನ್ಸುತ್ತೆ ಅನ್ನೋದಕ್ಕೋಸ್ಕರ 10 ರಿಂದ 15 ರೀತಿ ಸ್ಯಾರಿನ ನಾವು ಡಿಫ್ರೆಂಟ್ ಆಗಿ ಹೇಳ್ಕೊಡ್ತೀವಿ. ಪಿನ್ನಿಂಗ್ ಮೆಥಡ್ ಕಲಿತೀರಾ, ಕ್ಲಾತ್ ನ ಮುಟ್ಟೋದು ಹೇಗಿರುತ್ತೆ, ಮತ್ತೆ ಅದನ್ನ ಹ್ಯಾಂಡಲ್ ಮಾಡೋದು ಹೇಗಿರುತ್ತೆ ಅನ್ನೋದನ್ನ ಫೀಲ್ ಮಾಡ್ತೀರಾ ಅನ್ನೋದಕ್ಕೆ ನಾವು ಆ ಕ್ಲಾಸಸ್ ನ ಕೊಟ್ಟಿದ್ದು. ಸೊ ಹೇರ್ ಸ್ಟೈಲ್ ಕ್ಲಾಸ್ ಬಂದಾಗ್ಲೂ ಅಷ್ಟೇ, ನಿಮ್ಗೆ ರಿಸೆಪ್ಷನ್ ಲುಕ್ ಅಂತ ಬಂದಾಗ ನಿಮ್ಗೆ ಕರ್ಲ್ ಹೇರ್ ಸ್ಟೈಲ್ಗಳನ್ನ ಕೊಡ್ತಾರೆ. ಮುಹೂರ್ತಂ ಲುಕ್ ಅಂತ ಬಂದಾಗ ಜಡೆ ಎಣ್ದಿ ಮಾಡೋ ಕೆಲಸ ಕೊಡ್ತಾರೆ. ಇನ್ನು ಅನದರ್ ಸೈಡ್ಸ್ಗೆ ನೀವು ಮಾಡ್ತೀರಾ ಅಂತಂದ್ರೆ, ಇಲ್ಲ ನಾರ್ಮಲ್ ಆಗಿ ಒಂದು ಸಿಂಪಲ್ ಲುಕ್ ಮಾಡ್ತೀರಾ ಅಂದ್ರೆ ಬ್ರೇಡ್ಸ್ಗಳು ಕೇಳ್ತಾರೆ. ಅದರ್ವೈಸ್ ತುಂಬಾ ಜಾತ್ರೆ ತರ ಯಾರೋ ಕೇಳಲ್ಲ. ತುಂಬಾ ಜಾತ್ರೆ ತರನು ಮಾಡಕ್ ಹೋಗ್ಬಾರ್ದು. ಅದು ಅಫಿಷಿಯಲ್ ಅನ್ಸಲ್ಲ, ಪ್ರೊಫೆಷನಲ್ ಅಂತಾನೂ ಕೂಡ ಅನ್ಸಲ್ಲ.